ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಅತಿಥಿ ಸಂಘದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ. ಈ ಸಂಘಟನೆ ಉದ್ದೇಶ ಉದ್ಘಾಟನೆ ಆಗಿದ್ದು ಯಾವಾಗ ಅಂತ ಹೇಳಿ? 25/5/2022 ಅವತ್ತು ರಿಜಿಸ್ಟರ್ ಆಗ್ಬಿಟ್ಟು ಅವತ್ತು ಪ್ರಾರಂಭವಾಗಿದ್ದು, ಕೇವಲ 7 ಜನರಿಂದ ಪ್ರಾರಂಭವಾಗಿದ್ದು, ಇಡೀ ಕೇವಲ ಇವತ್ತು 3.5 ವರ್ಷದಲ್ಲಿ ಈ ಒಂದು ಹಂತದಾಗೆ ನಿಜವಾದ ಪತ್ರಕರ್ತರ ಪರ ನೊಂದಂತ ಪತ್ರಕರ್ತರ ಧ್ವನಿಯಾಗಿ ನಿಲ್ಲುವುದರ ಜೊತೆಗೆ, ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಯಾರು ಧ್ವನಿ, ಇವತ್ತು ವಾರ್ತಾ ಇಲಾಖೆ ವಿರುದ್ಧ ಆಗ್ಲಿ ಸರ್ಕಾರದ ವಿರುದ್ಧ ಆಗ್ಲಿ ನಿಜವಾಗಿ ಪತ್ರಕರ್ತರಿಗೆ ಏನ್ ಸಿಗಬೇಕಾಗಿತ್ತು ಮೂಲಭೂತ, ಯಾರು ಧ್ವನಿ ಎತ್ತಾ ಇಲ್ಲ. ಭಯ ಯಾಕೆ ಏನಂತ ಗೊತ್ತಿಲ್ಲ. ಆ ಪತ್ರಿಕೆ ಮಾಲೀಕರು ಕಿತ್ತಾಕ್ತಾರಂತನೋ, ಇಲ್ಲ ಕೆಲವು ಸವಲತ್ತು ಏನ್ ಪಡೆದಿರ್ತಾರೆ ಮುಖಂಡರುಗಳು, ಇವತ್ತು ದೊಡ್ಡ ದೊಡ್ಡ ಸಂಘಟನೆ ಮುಖಂಡರುಗಳು ಏನಿದ್ದಾರೆ, ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ಅವರ ಜೀವನ, ಅವರ ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಸಾಗಿರುವುದಕ್ಕೆ ನಮ್ಮ ಪತ್ರಕರ್ತರ ಬದುಕು ಇವತ್ತು ರಸ್ತೆಯಲ್ಲಿ ಬಿದ್ದಿದೆ. ಅವರಿಗೆ ಮೂಲಭೂತ ಸಿಗದಿರುವುದಕ್ಕೆ ಇದೇ ಪ್ರಮುಖ ಕಾರಣ ಅಂತ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಮಗೆ ಹೇಳಕ್ ಇಷ್ಟಪಡ್ತಾ. ಈ ಸಂಘಟನೆಯ ಮೂಲ ಉದ್ದೇಶ ಆಗಿರ್ಬೋದು ಅಥವಾ ಮೂಲ ಗುರಿ ಏನು ಸರ್? ನನ್ನ ಮೂಲ ಉದ್ದೇಶ ಗುರಿ ಈ ಸಂಘಟನೆ ಮಾಡಿದ್ದು, ನಾನು ಬಳ್ಳಾರಿ ಜಿಲ್ಲಾ ಒಂದು ಸಿರುಗುಪ್ಪ ತಾಲೂಕು ಒಂದು ಹಳ್ಳಿಯಿಂದ ಬಂದವನು. ಈ ಮಾಧ್ಯಮ ಕುರಿತಂತೆ ನಾನು BE ಕೋರ್ಸ್ ಮುಗಿಸಿದ್ರು ಕೂಡ ಯಾಕೋ ಈ ಮಾಧ್ಯಮ ಹೆಚ್ಚು ನನ್ನ ಕೈ ಬೀಸಿ ಕರಿತಾ ಇತ್ತು. ನಾನು ಇಂಜಿನಿಯರಿಂಗ್ ಬುಕ್ಸ್ಗಿನ ಜಾಸ್ತಿ ಪ್ರತಿ ವಾರ ಬರ್ತಿದ್ದಂತ ಲಂಕೇಶ್ ಪತ್ರಿಕೆ, ರವಿ ಬೆಳಗೆರೆ, ಆಯ್ ಬೆಂಗಳೂರು ಏನಿದೆ, ವಾರ ಯಾವ ದಿನ ಬರ್ತಿತ್ತು, ಒಂದು ಸೋಮವಾರ ಮತ್ತೊಂದು ಬುಧವಾರ ಬರ್ತಿತ್ತು. ಫಸ್ಟ್ ದಿನ ತಗೊಂಡು ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದ್ಬೇಕಾದಾಗೆ ಆ ಪತ್ರಿಕೆ ಒಂದ್ ಅಕ್ಷರ ಬಿಡ್ಲಾರಂಗ್ ಓದ್ತಾ ಇದ್ದೆ. ಆ ರೀತಿ ನನ್ನ ಕ್ಯೂರಿಯಾಸಿಟಿ ಪತ್ರಿಕೆ ಬಗ್ಗೆ. ಈ ಕೋರ್ಸ್ ಮುಗಿದ ನಂತರ ನನ್ನ ಏಕಲವ್ಯ ಯಾವ ರೀತಿ ದ್ರೋಣಾಚಾರ್ಯನ ಗುರುಗಳಂತ ಸ್ವೀಕರಿಸಿದ್ರು, ಅದೇ ರೀತಿಯಾಗಿ ನಾನು ಡಾಕ್ಟರ್ BK ರವಿ ಅಂದ್ಬಿಟ್ಟು ಜರ್ನಲಿಸಂ ಪ್ರೊಫೆಸರ್, ಇವತ್ತು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಾರೆ. ಅವ್ರನ್ನೇ ನಾನು ಗುರುಗಳನ್ನ ಸ್ವೀಕರಿಸಿದಾಗ ಅವ್ರಿಗೆ ನನಗೆ ಕೆಲವೊಂದು ವಿಚಾರದಾಗೆ ಕುಂತು ಮಾತಾಡೋ, ಬಂಗ್ಲೆ ನೀನು ಮೈಸೂರು ಯೂನಿವರ್ಸಿಟಿಗೆ ಹೋಗೋ, ಡಿಪ್ಲೊಮಾ ಇನ್ ಜರ್ನಲಿಸಂ ನಮ್ಮ ಫ್ರೆಂಡ್ ಇದ್ದಾರೆ ಹೇಳ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ಅಲ್ಲಿಂದ ನಾನು ಹೋಗಿದ್ದೆ. ಅದರಲ್ಲಿ ಆ ಕೋರ್ಸ್ ಮುಗಿದು ಬಂದ ತಕ್ಷಣನೇ ಒಂದು ಪತ್ರಿಕೆಗೆ ಅಪ್ಲೈ ಮಾಡ್ತೀನಿ, ಸ್ಟಾರ್ ಆಫ್ ಬಳ್ಳಾರಿ ಅಂತ. ಅದು ಕೇವಲ 2-3 ತಿಂಗಳಲ್ಲೇ ನನ್ನ ಟೈಟಲ್ ಬಂದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 3 ಇಶ್ಯೂ ಬಹಳಷ್ಟು ಕಷ್ಟ ಆಯ್ತು. ಪತ್ರಿಕೆ ತರಕೂ ದುಡ್ಡು ಅಂತ ಪರಿಸ್ಥಿತಿಗೆ, ಯಾವಾಗ ಚಾಟಿ ಬೀಸ್ತಾ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ಭ್ರಷ್ಟ ರಾಜಕಾರಣಿಗಳನ್ನ, ದುಷ್ಟ ಅಧಿಕಾರಿಗಳನ್ನ ಯಾವಾಗ ಮುಡ್ತಾ ಹೋದ್ನ ತಂತಾನೆ ಆ ಒಂದು ಹಂತದಾಗೆ ನನ್ನ ಸ್ಟಾರ್ ಆಫ್ ಬಳ್ಳಾರಿ ನಿಧಾನಕ ರೈಸ್ ಆಗಿದೆ. ಕೇವಲ 1 ವರ್ಷದಲ್ಲಿ ಬರೀ ನನ್ನ ಪತ್ರಿಕೆ ವಾರ್ಷಿಕೋತ್ಸವ ನೆಪದಲ್ಲಿ, ಬರೀ ಖುಷಿ ಪಡಕ್ಕಾಗಿ ಪತ್ರಿಕೆ ವಾರ್ಷಿಕೋತ್ಸವ ಬೇಡ, ಜೀತ ಪದ್ಧತಿ ನಮ್ಮ ತಾಲೂಕಲ್ಲಿ ಏನ್ ಹೇಳಿದ್ರು ಅದನ್ನು ಮನಗೊಂಡು ಈ ಒಂದು ನನ್ನ ವಾರ್ಷಿಕೋತ್ಸವ ನೆಪದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು. ಆ ಒಂದು ಪ್ರಥಮ ವರ್ಷದಿಂದ 20 ವರ್ಷದ ಏನ್ ಸಾಮೂಹಿಕ ಮದುವೆ ಮಾಡಿದೆ, ಜೀತ ಪದ್ಧತಿ ಹೋಗ್ಬೇಕಂದ್ಬಿಟ್ಟು ಇವತ್ತು 2500 ಮದುವೆಗಳು ನನ್ನ ಸ್ಟಾರ್ ಆಫ್ ಬಳ್ಳಾರಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿನಿ. 3000 ಜನ ಸಾಧಕರು ಪ್ಲಸ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿತ್ ನಗದು ಪುರಸ್ಕಾರದ ಸಮೇತ ಇವತ್ತು ಪ್ರಥಮ ಬಂದವರಿಗೆ 15,000, ಎರಡನೇ ದ್ವಿತೀಯ ಬಂದ 10,000, ಮೂರನೇ 5,000, ಈ ರೀತಿ ಇವತ್ತೇನ್ ಡೊನೇಷನ್ ತಗೊಂತಾರಲ್ಲ ಇನ್ಸ್ಟಿಟ್ಯೂಟ್ಗಳು, ಅವ್ರು ಮಾಡಿಲ್ಲ. ಇವತ್ತು ನಾನು ಒಬ್ಬ ಬಡವ, ಒಬ್ಬ ನಮ್ಮ ತಾತ ಬಂಗ್ಲೆ ಕಾದ್ರೂ ಅಂತ ಕಾಳಜಿ ಉಳ್ಳಂತ ಇದರಿಂದ ಇಂಥ ಕಾರ್ಯಕ್ರಮ ಮಾಡಿರೋದು. ಈಗ ಅಲ್ವೇ ಇತಿಹಾಸ ಹಾಕಿಬಿಟ್ಟು ನಮ್ಮ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಾಗೆ ಇವತ್ತು ಯಾವ ಕೋಟೆ ಅಧಿಪತಿ, ಯಾವ MLA MP ಮಾಡಕ್ಕಾಗಲ್ಲ. ಒಬ್ಬ ಸಣ್ಣ ಪತ್ರಕರ್ತನಾಗಿ ಆ ಒಂದು ಮಾಡಿರೋದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ಕಾರ್ಯವ್ಯಾಪ್ತಿಯನ್ನು ಮಾಡ್ತಾ ಇದೆ ಸರ್? ಇವಾಗ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆನಲ್ಲಿ ಬೇರೆ ತಾಲೂಕು ಇದಾವೆ. ಇವಾಗ 29 ಜಿಲ್ಲೆನಲ್ಲಿ ಜಿಲ್ಲಾಧ್ಯಕ್ಷರು ಕಾರ್ಯನಿರ್ವಹಿಸಿದ್ದಾರೆ. ಬೀದರು, ಗುಲ್ಬರ್ಗ ಮಾತ್ರ ಒಂದ್ ಸ್ವಲ್ಪ ಆ ಜಿಲ್ಲಾಧ್ಯಕ್ಷ ಯಾವ್ದೋ ಒಂದ್ ಸಣ್ಣ ಕಾರಣಕ್ಕೆ ಒಂದ್ ಸ್ವಲ್ಪ ಬೇಡ ಅನ್ಕೊಂಡ್ಬಿಟ್ಟು ಅವ್ರನ್ನ ನಾನೇ ಕಿತ್ತೆ ಹಾಕಿದ್ದೀನಿ ಅವ್ರನ್ನ ಸಂಘದಿಂದ. ಈಗ ನಮ್ಮ ಪಾಟೀಲ್ ಸಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಬೀದರ್ ಗುಲ್ಬರ್ಗ ಒಂದ್ ಆಯ್ತಂದ್ರೆ 30, ಆಮೇಲೆ ಬೇರೆ ಎಲ್ಲ ತಾಲೂಕುಗಳನ್ನ ನನ್ನ ಟೀಮ್ ಇದೆ. ಬೀದರ್ ಗುಲ್ಬರ್ದಾಗ ಹೆಡ್ ಕ್ವಾರ್ಟರ್ ಜಿಲ್ಲಾಧ್ಯಕ್ಷ ಬಿಟ್ರೆ ಇನ್ನೆಲ್ಲ ಕಡೆ ಆ ರೀತಿಯಾಗಿ ನನ್ನ ಪಡೆ ಕಾರ್ಯನಿರ್ವಹಿಸ್ತದೆ ಅಂತ ತಮ್ಮ ಮುಂದೆ
ಖುಷಿಯಿಂದ ಹೇಳ್ಕೊಳಕ್ ಇಷ್ಟಪಡ್ತಾರೆ. ಕೆಲವೊಂದ್ ಕಡೆ ನೈಜ ಸುದ್ದಿಗಳನ್ನು ಬಿತ್ತರಿಸಿದಾಗ ಅಲ್ಲಿ ಇರುವಂತಹ ಒಬ್ಬ ಪತ್ರಕರ್ತರಿಗೆ ಎಲ್ಲೋ ಒಂದ್ ಕಡೆ ದಬ್ಬಾಳಿಕೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇಂಥ ಘಟನೆಗಳು ಕೂಡ ಕೆಲವೊಂದ್ ಕಡೆ ನಡೀತಾ ಇದೆ. ಇದರ ವಿರುದ್ಧವಾಗಿ ತಾವು ಯಾವೆಲ್ಲ ಕ್ರಮಗಳನ್ನು ಜರುಗಿಸ್ತೀರ? ನೋಡಿ ಸರ್, ಈ ಮಾಧ್ಯಮಕ್ಕೆ ಬರ್ಬೇಕಾದಾಗನೇ ಗಟ್ಟಿ ಗುಂಡಿಗೆ ಇಟ್ಕೊಂಡು ನಿರ್ಭಯವಾಗಿ ವರದಿ ಮಾಡ್ತೀನಿ, ನಾನು ಜೈಲಿಗೆ ಹೋಗ್ತೀನೋ ಸಾಯ್ತೀನೋ ಅಂತ ಅದನ್ನೆಲ್ಲ ಚಿಂತನೆ ಮಾಡಿ ಈ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಬರ್ಬೇಕಂದ್ಬಿಟ್ಟು ನಾನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನ ಎಲ್ಲರನ್ನೂ ಓಲೈಸಕ್ ಬರಲ್ಲ. ಬರೀ ನಾವು ಬಕೆಟ್ ಹಿಡಿದು ಅವನ್ನ ಬರ್ತೀವಿ ಇವನ್ನ ಬರೀ ಸುಳ್ಳು ಬರ್ಕೊಂಬಿಟ್ಟು ಅವ್ರು ಒಪ್ಸ್ಕೊಂಡ್ಬಿಟ್ಟು ಇನ್ ಹೆಂಡತಿ ಮಕ್ಕಳ ಜೀವನಕ್ಕೆ ಇಡೀ ಒಂದು ಪವಿತ್ರವಾದಂತ ಮಾಧ್ಯಮ ಕ್ಷೇತ್ರನ ಕುಲಗೆಡಿಸ್ತಾ ಹೋದ್ರೆ ಮಾಧ್ಯಮಕ್ಕೆ ಏನ್ ಬೆಲೆ ಇರ್ತದೆ? ಬೇಕಾದಷ್ಟು ಇವತ್ತು ನೂರಾರು ಇದಾವೆ ವೃತ್ತಿ ಜೀವನ ಮಾಡಕ್ಕೆ. ಇವತ್ತು ನಮ್ಮ ಪತ್ರಿಕೋದ್ಯಮದಾಗೆ ಏನ್ ಹೆಚ್ಚಿಗೆ ನಮಗೆ ಸಂಬಳ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಸರ್ಕಾರ ಹೆಂಗ್ ಬದುಕ್ತೀರಿ? ಇವತ್ತು ನಾನು ಒಂದು ಪ್ರಶ್ನೆ ಮಾಡ್ತೀನಿ ರಾಜ್ಯದ ಪತ್ರಕರ್ತರಿಗೆ. ಬಹುತೇಕ 80% ಪತ್ರಕರ್ತರಿಗೆ ಯಾರು ನಮಗೆ ಪೇ ಸ್ಲಿಪ್ ಸಂಬಳ ಆಗ್ಲಿ ಮತ್ತೊಂದಾಗ್ಲಿ ಇನ್ಸೂರೆನ್ಸ್ ಏನೂ ಇಲ್ಲ. ಮತ್ತೆ ಹೆಂಗ್ ಬದುಕ್ತಾ ಇದ್ದಾರೆ ಪತ್ರಕರ್ತರು? ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಒಬ್ಬ ಪತ್ರಕರ್ತರ 1000 ಭಯೋತ್ಪಾದಕ ಸಮ ಅಂದ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ. ನಿಜ ಅದು. ಈ ವ್ಯವಸ್ಥೆ ಕಾಣ್ರೆ ಯಾರು? ಸರ್ಕಾರ ಜೊತೆಗೆ ನಮ್ಮ ಪತ್ರಿಕೆಯ ಮಾಲೀಕರು. ಇದು ಸಿಸ್ಟಮ್ ಚೇಂಜ್ ಆದ್ರೆ ನಮ್ಮ ಪತ್ರಕರ್ತ ನಿರ್ಭಯವಾಗಿ ಬರೀತಾರೆ. ಇವೆಲ್ಲ ಒಂದಕ್ಕೊಂದು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಅವೆಲ್ಲವತ್ರನ್ನ ಈ ಬದಿಗೊತ್ತಿ ನಾನು ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಬರಲೇಬೇಕು, ಕಾರ್ಮಿಕ ಕಾಯ್ದೆ ಅನುಷ್ಠಾನ ಆಗ್ಲೇಬೇಕಂತ ಪಣ ತೊಟ್ಟು ಕಂಕಣ ತೊಟ್ಟು ಹೊರಟಿದ್ದೀನಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾನು ಏನ್ ಅನ್ಕೊಂಡಿನಿ ಅದಾಗ್ತತೆ. ಕಾನೂನ್ಕಿನ ದೊಡ್ಡವರಲ್ಲ, ಕಾನೂನು ಈಗಾಗ್ಲೇ ಇದೆ, ಅದನ್ನ ನಾನು ಕೇಳ್ತಾ ಇದ್ದೀನಿ. ಹೊಸದಾಗಿ ಮಾಡಂತ ಕೇಳ್ತಾ ಇಲ್ಲ, ಅದು ಮಾಡೇ ಮಾಡ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ರಿಟ್ ಪಿಟಿಷನ್ ಫೈಲ್ ಆಗ್ತವೆ. ರಕ್ಷಣಾ ಕಾಯ್ದೆ ಕುರಿತಂತ ದೊಡ್ಡ ಡಿಸ್ಕಸ್ ಆಗುತ್ತಾರ ಇಡೀ ರಾಷ್ಟ್ರ ಮಟ್ಟದಲ್ಲಿ. ಮುಂದೆ ನಮ್ಮ ಲಾಯರ್ಗಳು ಅದನ್ನ ಏನ್ ಮಂಡಿಸ್ಬೇಕು, ಯಾವ ರೀತಿ ಕೇಳ್ಬೇಕು, ಅದಕ್ಕೆಲ್ಲ ತಯಾರಿ ನಡೆಸ್ತಾ ಇದೀನಿ ಅಂತ ಇದಕ್ಕೆ ನನಗೆ ಮಾರ್ಗದರ್ಶನಕ್ಕೆ ನನ್ನಿಂದ ಇವತ್ತು ನಿವೃತ್ತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಸಂತೋಷ್ ಇರೋರು ತುಂಬ ಹೃದಯದಿಂದ ನನ್ನಿಂದ ಇದ್ದಾರೆ. ಅವರೊಂದು ಅಣತಿ ಮಾರ್ಗದರ್ಶನದಾಗೆ ನಾನು ಕಾನೂನು ವ್ಯಾಪ್ತಿ ಹೊರಟಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಇವಾಗ ಮತ್ತಷ್ಟು ಸಂಘಟನೆ ಆಗಲು, ಮತ್ತಷ್ಟು ಬಲಿಷ್ಠಗೊಳ್ಳಲು ರಾಜ್ಯ ವ್ಯಾಪ್ತಿ ತಾವು ಪ್ರವಾಸ ಮಾಡ್ತೀರಾ ಅಂತ? ಸರ್, ಪ್ರವಾಸ ಅಂತಲ್ಲ ಏನಾಗಿದೆ, ಇಲ್ಲಿವರೆಗೆ ಪ್ರವಾಸ ಮಾಡಿ ಎಲ್ಲ ಕಡೆ ಕಟ್ಟಿದ್ದೀನಿ. ಇನ್ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಗ್ರೂಪ್ಗಳು ಮಾಡ್ತೇನೆ. ಒಂದೊಂದು ಜಿಲ್ಲೆನಾಗೆ ಅಲ್ಲಿ ಜಿಲ್ಲಾ ಅಧ್ಯಕ್ಷರು ಪ್ರಮುಖರು ಒಳಗೊಂಡಂತೆ ತಾಲೂಕು ಅಧ್ಯಕ್ಷರು ಪ್ರಮುಖ ಒಂದು ಗ್ರೂಪ್ ಮಾಡ್ತೇವೆ. 31 ಜಿಲ್ಲೆಗೆ ಮಾಡಿ ಎಲ್ಲ ರಿಮೋಟ್ ಇದು ಮಾಡ್ಕೊಂಡು ಮುಂದಿನ ದಿನ ಜೂಮ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆ ಮುಖಾಂತರ ಸಂಘಟನೆ ಬಲವರ್ಧನೆ ಆಗ್ತಾ ಇದೆ. ಜೊತೆಗೆ ನಮ್ಮ ಪತ್ರಕರ್ತರ ಕಷ್ಟ ಅರಿತುಬಿಟ್ಟು ಈಗ ಆಲ್ರೆಡಿ ಒಂದು ಟ್ರಸ್ಟ್, ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದೀನಿ. ಏನ್ ಮಾಡಿ ಸುಮ್ಮನೆ ಓಪನ್ ಮಾಡಿಟ್ಟಿನ ಆಲ್ರೆಡಿ ಅದಕ್ಕೊಂದು 15-20 ಸಾವಿರ ದುಡ್ಡು ಹಾಕಿದಾರೆ ಅವರು ಇವರೆಲ್ಲ ನೋಡ್ಕೊಂಡು. ಇವಾಗ ಒಂದು 300 ಜನ, ನನ್ನಲ್ಲಿ 3500 ಜನ ಇರೋದು 300 ಜನ ಸೆಲೆಕ್ಟ್ ಮಾಡ್ಕೊಂತೀನಿ. ನಮ್ ನಾಗರಾಜ್ ಇರ್ಬೋದು, ನಮ್ ಶೇಖ್, ಎಲ್ಲರೂ ಇಷ್ಟೇ ಕೇಳೋದವ್ರನ್ನ, ಯಾರಿಗೂ ಬಲವಂತ ಮಾಡಲ್ಲ. ತಿಂಗಳಿಗೆ 100 ರೂಪಾಯಿ ನಮ್ಮ ಈ ಕ್ಷೇಮ ನಿಧಿಗೆ ಹಾಕ. ಯಾರ ಪರಿಸ್ಥಿತಿ ಹೆಂಗೆ ನಿಂದ ಯಾರಿಗೂ ಇರ್ಬೋದು. ಆ 100 ರೂಪಾಯಿಂದ ನೀನ್ ಎಲ್ಲೋ ಒಂದು 90 ಎಣ್ಣೆ ಹೊಡೆದಿಗೋ, ಇಲ್ಲ ಸಿಗರೇಟ್ ಸೇದಿಯಲ್ಲೋ, ಬಡವರಿಗೋ, ಇಲ್ಲ ಗುಡಿಗೆ ಹೋಗೋ, ಯಾವ್ದೋ ಒಂದು ಒಳ್ಳೆ ಕಾರ್ಯಕ್ಕೆ ಹಾಕಿನಂತ ಒಂದು ಏನ್ ಅನ್ಕೊಂಡ್ಬಿಟ್ಟು ಆ ಟ್ರಸ್ಟಿಗೆ ಹಾಕ. ದೇವ್ರ ಮೇಲೆ ಇದನ್ನ ನೋಡೋಣ, ಒಳ್ಳೆನ ಕೆಡುತ್ತೆ. ಅದು ಬಂದಂತ ಹಣದಲ್ಲಿ 300 ಜನಕ್ಕೆ 30,000 ಆಯ್ತು. ಇನ್ನೊಂದು 20,000 ರೂಪಾಯಿ 500 ರೂಪಾಯಿ ಕೊಡ್ತಂತ ಹಿರಿಯರೆಲ್ಲ ಒಂದು ಲೀಸ್ಟ್ ಬರ್ಸಿದ್ರು. ತಿಂಗಳಿಗೆ ನನಗೆ 50,000 ಆಯ್ತಂದ್ರೆ ವರ್ಷಕ್ಕೆ 6 ಲಕ್ಷ ಅದಕ್ಕೆ ಬರೀ ಟ್ರಸ್ಟಿಂಗ್ ಬರ್ತದೆ. ಇನ್ನು ನನಗಿರೋ ಕಾಂಟ್ಯಾಕ್ಟ್ಸ್ ಅಧಿಕಾರಿಗಳು, ರಾಜಕಾರಣಿಗಳು, ನನ್ನ ತಾಲೂಕು ಜಿಲ್ಲಾ ಮಂತ್ ಮಾಡ್ಬಿಟ್ರೆ ಕೇವಲ 2 ವರ್ಷದಲ್ಲಿ ಲಕ್ಷಾಂತರ ರೂಪಾಯಿ ನನ್ನ ಟ್ರಸ್ಟಿಗೆ ಬಂದ್ರೆ ನಾನ್ ಮಾಡೋದು ಇಷ್ಟೇ ಕಾರ್ಯ. ನಮ್ಮ ಪತ್ರಕರ್ತರಲ್ಲಿ ಯಾರನ್ನ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ಎಷ್ಟು ಸಾಧ್ಯ ಆಗುತ್ತೋ 10,000ರಿಂದ ಪ್ರಯತ್ನ ಶುರುವಾಗಿ ಆಲ್ರೆಡಿ ಶುರು ಮಾಡಿದ್ದೀನಿ. ಟ್ರಸ್ಟಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಂದ್ರೆ ಅಲ್ಲೇ ನನ್ನ ಕೈಯಿಂದ ಕೊಡ್ತಾ ಇದ್ದೀನಿ. 10,000ರಿಂದ ಎಷ್ಟೆಷ್ಟು ಬರ್ತೈತೆ ಅದಕ್ಕೆ ಡಿವೈಡ್ ಮಾಡಿ ಅವ್ರಿಗೆ ಕೊಡ್ತೀನಿ ಮಡಿದಂತ ಕುಟುಂಬಕ್ಕೆ. ಎರಡನೇದು ಮಾರಣಾಂತಿಕ ಕಾಯಿಲೆ, ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಬೈಪಾಸ್ ಸರ್ಜರಿಗಳು ಆದಂತವರಿಗೂ ಅವರಿಗೂ ಆ ಒಂದು ಸಹಾಯಧನ ಕೊಡ್ತೀನಿ. ಮೂರನೇದು ಆಕ್ಸಿಡೆಂಟ್ ಆದಂತ ಪತ್ರಕರ್ತ ಮೋರ್ ದನ್ 60% ಆಕ್ಸಿಡೆಂಟ್ ಇದ್ರೆ ಅವ್ರಿಗೂ ಈ ಒಂದು ಸಹಾಯಧನ ತಲುಪ್ಸೋಕೆ ಮಾಡಿದ್ವಿ. ನೋಡಿ, ನಮ್ಮ ಯಾರು ಆ ಕಡೆ ಸಂಘದಾಗೆ ಹನುಮಂತು ಅಂತ ಅಂದ್ಬಿಟ್ಟು ನಮ್ಮ ಹಳ್ಳಿಕೆರೆ ಹನುಮಂತ ಅಂತ ಜಿಲ್ಲಾಧ್ಯಕ್ಷ ಇದ್ದಾನೆ ಪ್ರೆಸೆಂಟ್ ಕಾರ್ಯನಿರತ. ಇವತ್ತಿಗೆ ಆ ಸಂಘದಾಗ ಕ್ಷೇಮ ನಿಧಿ 1,10,00,000 ಇಟ್ಕೊಂಡ್ರು 1 ರೂಪಾಯಿ ಅವ್ರಿಗೆ ಹೆಲ್ಪ್ ಮಾಡಿಲ್ಲ. ಇದನ್ನೊಂದು ಸ್ಟೋರಿ ಮಾಡಿದ್ದೆ ನಾನು. ಇವತ್ತು 1,00,000 ಜನ ನನ್ನ ಫೇಸ್ಬುಕ್ ನಲ್ಲಿ ನೋಡ್ತಾ ಇದಾರೆ ಆ ಸ್ಟೋರಿನ. ಅದಾದ್ಮೇಲೆ ಅವನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಅವ್ರು ರೊಕ್ಕ ಕೊಟ್ರು, ಇವತ್ತು ಆರಾಮಾಗಿದ್ದಾನ ಪಾಪ. ಅದಕ್ಕೆ ಇದಕ್ಕಿಂತ ದಿನಕ್ಕೆ 8,000 ಖರ್ಚಾಯ್ತು. ಯಾರು ಮಾತಾಡ್ಸೋದು? ನಂದು ಕಷ್ಟ ಅಂದ್ರು ನಾನು ಹೋಗಿ ಒಂದು 2 ಸಲ ಮಾತಾಡ್ಸ್ಕೊಂಡು ನನ್ನ ಪಾಕೆಟ್ ಮನಿಂದ 10,000 ಅವನಿಗೆ ಕೊಟ್ಟು ಹೇಳಿ ಬಂದಿರೋದು ನ್ಯೂಸ್ ಆಯ್ತು. ಇದು ನಾವು ಮಾನವೀಯತೆ ಮೆರಿಬೇಕು. ಇವತ್ತು ದುಡ್ಡು ಮುಖ್ಯ ಅಲ್ಲ, ಒಂದು ಧೈರ್ಯ ಕೊಡಬೇಕು, ಹೇಳ್ಬೇಕು, ಬರೋಕೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ವಿ. ಇಡೀ ನನ್ನ ಸದಸ್ಯರಿಗೆ
ಇನ್ನು ಹೆಚ್ಚು ಬೇಡ, 1 ರಿಂದ 2 ಇನ್ನು ಒಂದೇ ವರ್ಷದಲ್ಲಿ ಎಷ್ಟು ಸಾಧ್ಯ ಆಯ್ತು. ಇನ್ನು ಟ್ರಸ್ಟ್ ಇನ್ನು 1 ತಿಂಗಳಿಗೆ ಕ್ರಿಯೇಟಿವ್ ಆಗಿ ಆಕ್ಟಿವ್ ಆಗ್ತಾ ಇದೆ. ಇನ್ಮೇಲೆ ಭಯ ಇಲ್ಲ, ನಾನು ಅವ್ರ ಜೊತೆ ಇರ್ತೀನಿ. ಅವ್ರ ಕಷ್ಟಕ್ಕೆಲ್ಲ ಅವ್ರ ಕುಟುಂಬದ ಜೊತೆ ಅವರಿಂದ ನಾನು ನಿಂದಿರ್ತೀನಿ ಅಂತ ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಸರ್, ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀರಾ. ಇಲ್ಲಿ ಸಾಕಷ್ಟು ಪತ್ರಕರ್ತರು ಇದ್ದಾರೆ. ಕೆಲವೊಂದ್ ಕಡೆ ಅವ್ರಿಗೆ ನೈಜ ಸುದ್ದಿಗಳನ್ನು ಮಾಡ್ಲಿಕ್ಕೆ ಎಲ್ಲೊಂದ್ ಕಡೆ ಕೆಲವೊಬ್ಬರಿಂದ ಆತಂಕ ಭಯನೂ ಕೂಡ ಇದೆ. ಅಂತ ಒಬ್ಬ ಪತ್ರಕರ್ತರ ಮನೋಸ್ಥೈರ್ಯವನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಅವ್ರಿಗೆ ಏನೊಂದು ಕರೆಯನ್ನು ಕೊಡ್ತಾರೆ, ಏನ್ ಸಂದೇಶ ಕೊಡ್ತಾರೆ? ಸರ್, ಈ ಕರೆ ಅನ್ನೋದು ಏನಿಲ್ಲ ಸರ್. ಇವಾಗ ಈಗಾಗ್ಲೇ ತಮಗೆ ಹೇಳ್ದಂಗೆ ನೈಜ ಪತ್ರಕರ್ತರು ನಿರ್ಭಯವಾಗಿ ವರದಿ ಮಾಡಂತಕ್ಕೆ ಅಂಜಬಾರ್ದು. ಏನಾಗತ್ತೆ ರೀ, ಹುಟ್ಟಿದ್ಮೇಲೆ ಯಾವತ್ತಿದ್ರು ಸಾಯ್ಬೇಕು. ಇವತ್ತು ನನ್ನ ಮೇಲೆ ಈಗಾಗಲೇ 3 ಸಲ ಮರ್ಡರ್ ಅಟೆಂಪ್ಟ್ ಆಗಿದೆ, 3 FIR ಇದಾವೆ. ಇನ್ನು ಪೊಲೀಸರು ದೊಡ್ಡ ರಾಜಕೀಯದಿಂದ ನಡೆದಂತ ಈ ಮರ್ಡರ್ ಅಟೆಂಪ್ಟ್ಗಳು ಇವತ್ತಿಗೂ ಟಾರ್ಚ್ ಹಾಕಿ ಹುಡುಕ್ತಾ ಇದಾರೆ. ಗೊತ್ತಿದೆ ಅವರಿಗೆ ಆ ರೀತಿ ಪೊಲೀಸ್ ಕಳ್ಳನಾಟ ಹೆಂಗ ನಡೀತದ್ದು ಆ ರೀತಿ ಸಾಕ್ತಾ ಇದೆ. ಅದಕ್ಕೆ ಭಯ ಬೀಳೋದ್ ಬೇಡ. ಇವತ್ತು ಹಂಗೇನಾದ್ರೂ ನೀವು ಮಾಡ್ಲೇಬೇಕಂದ್ರೆ ಒಬ್ರು ಕೈ ಕಡೆ ಇಲ್ದ ನಿಮ್ದೇ ಯೂಟ್ಯೂಬ್ ಇರ್ಬೋದು, ಇಲ್ಲಾಂದ್ರೆ ಡಿಜಿಟಲ್ ಚಾನೆಲ್ ಮಾಡ್ಕೊಂಡ್ಬಿಟ್ಟು ನಿರ್ಭಯವಾಗಿ ಮಾಡ್ರಿ. ಎಷ್ಟೋ ಜನ ಸ್ವಂತ ಮಾಡ್ಕೊಂಡ್ಬಿಟ್ಟು ಇವತ್ತು ಲಕ್ಷಾಂತರ ವ್ಯೂಸ್ ಇಂದ ಅದರಿಂದ ದುಡಿತಾ ಇದಾರೆ. ವರದಿಗಳು ಜನಪ್ರಿಯ ಆಗ್ತಾ ಇದೆ. ಇವತ್ತು ಧರ್ಮಸ್ಥಳದ ಘಟನೆ ನಿಮಗೆ ಗೊತ್ತಿದೆ, ಕೋಟ್ಯಾಂತರ ವ್ಯೂಸ್ ಹೆಂಗ್ ಬಂತು, ಏನಾಯ್ತು, ರಾತ್ರಿ ಕಳೆದು ಇವತ್ತು ಮಾಧ್ಯಮ ಅನ್ನೋದು ಮೊದಲ ತರ ನಾನು 98-99 ಬಂದಾಗೆ ಕೋಳಿ ಕೂಗಿದ್ರೆ ಮಾತ್ರ ಬೆಳಕರಿತಿತ್ತು. ನಾನ್ ಕಂಡಂತ ನಗ್ನ ಸತ್ಯ. ಒಂದು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನಪತ್ರಿಕರು, ಕೆಲವು ಪತ್ರಿಕೆಗಳ ಹೆಸರು ಹೇಳ್ಬೇಡ. ನಾವ್ ಹೇಳಿದ್ರೆ ಮಾತ್ರ ಪ್ರೆಸ್ ಮೀಟ್ ಆಗ್ಬೇಕು, ಬರ್ಬೇಕು, ಇಲ್ಲಾಂದ್ರೆ ಇಲ್ಲ. ಆ ರೀತಿ ಇರಂತ ಕಾಲ ನಾನು ಫೇಸ್ ಮಾಡಿ ಬಂದಿನಿ. ಬಟ್ ಇವತ್ತು ಸಂಪೂರ್ಣ ಕಾಲ ಬದಲಾಗಿದೆ. ಇವತ್ತು ಕೋಳಿ ಕೂಗು ಬಿಡು ಬೆಳಕರಿತೈತೆ. ಆ ತಾಕತ್ ಇವತ್ತು ಮಾಧ್ಯಮ ಕ್ಷೇತ್ರ ಬಂದಿದೆ. ಇವತ್ತು ಡಿಜಿಟಲ್ ಚಾನೆಲ್ ಮುಖಾಂತರ ಆ ರೀತಿ ಹಲ್ಚಲ್ ಇವತ್ತು ಅವ್ರನ್ನ ಕೇಳಲಾರ್ದಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಆ ಪರಿಸ್ಥಿತಿ ಇರೋದ್ರಿಂದ ದೊಡ್ಡ ದೊಡ್ಡ ಪತ್ರಿಕೆಗಳು ಆ ಯೂಟ್ಯೂಬ್ ಮುಖಾಂತರ ಅವರು ಇದಕ್ಕೆ ಅವ್ರಿಗೆ ಪರವಾನಗಿ ಇಲ್ಲ ಅಂದ್ರೂ ಬಿಟ್ಕೊಂಡ್ಬಿಟ್ಟು ಹೋಗ್ತಿರೋ ನಾವು ದಿನ ನೋಡ್ತೀವಿ. ಇವತ್ತು ದೊಡ್ಡ ಚಾನೆಲ್ ಅವರು ಅಷ್ಟು ಜನ ಕೊಟ್ಟರು ಏನಿಲ್ದಾರಂಗ ಆ ವ್ಯೂಸೇ ಕಾಣಂಗಿಲ್ಲ ಅಂತ ಪರಿಸ್ಥಿತಿ. ಇವತ್ತು ಇನ್ನೊಂದು ನಿಮ್ ಮುಖಾಂತರ ಹೇಳ್ತೇನೆ, ಇವತ್ತು ನಿಜವಾಗಿ ಇವತ್ತು ಏನು ಚಾನೆಲ್ಗಳು ನಡೆಸ್ತಾ ಇದ್ರಿ, ದೊಡ್ಡ ದೊಡ್ಡ ಮಾಧ್ಯಮ ಪಟ್ಟಿಯಲ್ಲಿ ಇರೋಂತ ಪತ್ರಿಕೆಗಳು ಸಂಪಾದನೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಇನ್ನು ಮುಂದೆ ಅಲ್ಲಿ ಏನ್ ಅಫಿಡೇವಿಟ್ ಕೊಟ್ಟಿರ್ತೀರಿ ನೀವು ವಾರ್ತಾ ಇಲಾಖೆಗೆ, ದಯಮಾಡಿ ಅವ್ರಿಗೆಲ್ಲ ಕಾರ್ಮಿಕ ಕಾಯ್ದೆ ಕಟ್ಟುನಿಟ್ಟಾಗಿ ತರದಾ ಇದ್ರೆ ನಿರ್ಭಯವಾಗಿ ನಿಮಗೆ ಕಾನೂನುಬದ್ಧವಾಗಿ ನಾನು ತೋರಿಸ್ಬಿಟ್ಟು ಅವರಿಗೆ ಕೊಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ತನಕ ಮಾಡಿ ದಯಮಾಡಿ ನೀವು ಮಾನವೀಯತೆ ಮಾಡುದು. ಕಡೆಗೆ ಅವ್ರಿಗೆ ಇನ್ಸೂರೆನ್ಸ್ ಸಣ್ಣ ಪುಟ್ಟದ ಅದ್ರ ಮಾಡಿಕೊಡ್ರಿ. ಅವ್ರಿಗೇನೋ ಅನಾಹುತ ಆಯ್ತು ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಸ್ವಲ್ಪ ಬದುಕಕ್ಕೆ ಆಸರೆ ಆಗ್ತದೆ. ಅಟ್ಲೀಸ್ಟ್ ವರ್ಷಕ್ಕೆ 1,000-2,000 ಇನ್ಸೂರೆನ್ಸ್ ಕಟ್ತಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಪತ್ರಕರ್ತರು? ಈ ತರ ನೀವು ಇಡೀ ಸಮಾಜ ತಿತ್ತಂತ ಬರ್ತೀರಿ, ನಿಮ್ಮ ಪತ್ರಕರ್ತರಿಗೆ ಮೋಸ ಮಾಡ್ತಿರಲ್ಲ. ಯಾವತ್ತು ನೀವು ಆತ್ಮಸಾಕ್ಷಿಯಾಗಿ ಆಲೋಚನೆ ಮಾಡಲ್ಲ. ನೀವು ಅದನ್ನ ಮಾಡಂತ ಕೆಲಸ ಇವಾಗ ಬಂಗ್ಲೆ ಮಲ್ಲಿಕಾರ್ಜುನ್ 14 ಜನ ಕಾರ್ಮಿಕ ಇಲಾಖೆ ಸಹಾಯಕರು ಲೆಟರ್ ಬರ್ತೀವಿ. ಇನ್ನು 2-3 ತಿಂಗಳಿಗೆ ಅದ್ರ ಪರಿಣಾಮ ಏನಂತ ರಾಜ್ಯದಾಗೆ ನಾನು ತೋರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಕಡೆಯದಾಗಿ ಈಗ ನಿಮ್ಮ ಒಂದು ಕಾನಿಪ ಧ್ವನಿ ಸಂಘದಲ್ಲಿ ಏನು ಒಂದು ಸದಸ್ಯರಿದ್ದಾರೆ, ಇವರಿಗೆ ಮೂಲಭೂತ ಸೌಕರ್ಯ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮುಂದಿನ ಕ್ರಮ ಏನು? ಸರ್, ಯಾವುದು ಸಿಗ್ತಾ ಇಲ್ಲ ನಿಜವಾಗಿಯೂ. ಇವತ್ತು ನೋಡಿ, ಹಿಂದೆ RNI ಇತ್ತು, ಇವತ್ತು PRJ ಅಂತ ಮಾರ್ಪಾಟ್ ಆಗಿದ್ರು. ಪಾಪ ಎಷ್ಟು ಕಷ್ಟ ಬಿದ್ದು ಹಳ್ಳಿಗಾಡಿನಲ್ಲಿ ವಾರ, ಪಾಕ್ಷಿಕ, ಮಾಸಪತ್ರಿಕೆಗಳು ತರ್ತಾರೆ. ಆ ಪತ್ರಿಕೆ ನೋಡಿದ್ರೆ ನನಗೆ ನೋವಾಗುತ್ತೆ. ಅವ್ ಎಲ್ಲಿ ತರ್ತಾರೆ, ಹೆಂಗ್ ತರ್ತಾರೆ ಗೊತ್ತಾ? ಅಷ್ಟು ಖುಷಿಯಿಂದ ಕೊಟ್ಟಾಗೆ ನಾನು ಹೇಳೋದು ಇಷ್ಟೇ ಸರ್ಕಾರಕ್ಕೆ, ವಾರ್ತಾ ಇಲ್ಲ ರೀ ಸ್ವಾಮಿ, ಇವತ್ತು ಬಜೆಟ್ ಇಟ್ಟು ಆ ಪತ್ರಿಕೆ ನಿಜವಾಗಿ ಲೈಸೆನ್ಸ್ ಏನ್ ತಗೊಂಡಿದ್ದಾರೆ ಡೆಲ್ಲಿಯಿಂದ, ಅವರಿಗೆ ಸರ್ಕಾರದಿಂದ ವರ್ಷಕ್ಕೆ ಒಂದು 4 ಅಡ್ವರ್ಟೈಸ್ಮೆಂಟ್, ಹೆಚ್ಚು ಬೇಡ 5,000 ಕೊಡಿ, ಅವ್ರ ಜೀವನ ಮಾಡ್ತಾರೆ, ಪತ್ರಿಕೋದ್ಯಮ ಉಳಿತೈತೆ. ಇನ್ ಇಲಾಖೆ ಯಾಕೆ ಇಟ್ಕೊಂಡಿರಿ ವಾರ್ತಾ ಇಲಾಖೆ? ನೀವು ಒಬ್ಬ ಪತ್ರಕರ್ತರು ನೀನ್ ಆಗದೆ ಇದ್ರಿ ಏನ್ ಸುಖ? ಅದು ಇಟ್ಕೊಂಡು ಸಾರ್ಥಕ ಏನು? ಇದನ್ನ ಮುಂದಿನ ದಿನದಾಗೆ ಕಾನೂನು ವ್ಯಾಪ್ತಿಗೆ ಏನ್ ತರಬೇಕು ಇವಾಗ ಹೇಳಲ್ಲ. ಆದಷ್ಟು ನನ್ನ ಜೀವನದಲ್ಲಿ ಮಾಡಿ ತೋರ್ಸನೆ ಹೊರತು ಸುಮ್ಮನೆ ಹೇಳ್ಬಿಟ್ಟು ಬಿಲ್ಡಪ್ ತಗೊಂಡು ಪ್ರಚಾರ ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂಗ್ಲೆ ಬೆಳೆದಿರೋದು ಯಾವ ದೊಡ್ಡ ಚಾನಲ್, ಯಾವ ದೊಡ್ಡ ಪತ್ರಿಕೆ ಬಂಗ್ಲೆನ್ ಬೆಳೆಸಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಬಂಗ್ಲೆ ಮಲ್ಲಿಕಾರ್ಜುನ್ ಬೆಳೆಸಿರೋದು ಸೋಷಿಯಲ್ ಮೀಡಿಯಾ. ಅದರಿಂದ ಈ ಮಟ್ಟದಾಗಿ ಹೋಗ್ತಾ ಇದೀವಿ ಹೊರತು ನನಗೆ ಇವತ್ತಿಗೂ ಯಾವ ಚಾನಲ್, ದೊಡ್ಡ ಚಾನಲ್, ಪತ್ರಿಕೆ ನನಗೆ ಅವಶ್ಯಕತೆ ಇಲ್ಲ. ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ತಮಗೆ ಕಾರ್ಯಕ್ರಮಕ್ಕೆ ಬಂದ್ರಿ, ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರು ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.